ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಾಂಗಗಳ ವಿಚಾರ, ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಕೂಡ ಬಹಳಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದೀವಿ. ಈ ದಿನ ನಾನು ತುಂಬ ಇಂದಿನ ಸಂಚಿಕೆಗಳು ಕೂಡ ಹೇಳ್ತಾ ಇದ್ದೆ, ರೋಡಿ ಹಿಟ್ಟು ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಪರಿಹಾರಗಳನ್ನು ಇವತ್ತು ತಿಳಿಸ್ಕೊಡುವಂಥದ್ದಾಗ್ತಾ ಇದೆ. ಇನ್ನು ಈ ದಿನದ ಪಂಚಾಂಗವನ್ನು ನೋಡಿದಾಗ ಸ್ಥಿತಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಸ್ಮರಣೆಯನ್ನು ಮಾಡುವಂಥದ್ದಾಗುತ್ತೆ ಅವರಿಗೆಲ್ಲ ಅಭಿವೃದ್ಧಿಯ ಸಂಕೇತ ಅಂತ, ಮಾಡುವಂತಹ ಶುಭ ಕಾರ್ಯಗಳಿಗೂ ಕೂಡ ಇದು ಅನುಕೂಲಗಳನ್ನು ತರುತ್ತೆ ಅಂತ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ಆ ಪರಾಭವನಾಮ ಸಂವತ್ಸರ, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷ ಪ್ರಾರಂಭವಾಗಿರುವಂಥದ್ದು. ಈ ದಿನ ಕೃಷ್ಣ ಮಂಗಳವಾರ ಷಷ್ಠಿ ಬಂದಿದೆ, ಕೃಷ್ಣ ಷಷ್ಠಿ ಅಂತ ಹೇಳುವಂಥದ್ದು. ರೇವತಿ ನಕ್ಷತ್ರ ಧೃತಿಯೋಗ ಗರಜಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇದರೊಟ್ಟಿಗೆ ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಶುಭ ಪ್ರಯಾಣಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಅಥವಾ ಎಲ್ಲಾದರೂ ಹೊರಗಡೆ ಒಂದು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಕೂಡ ಈ ಒಂದು ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ದಿನ ರಾಹುಕಾಲ ಮಧ್ಯಾಹ್ನ 3:36 5:10 ಇದನ್ನು ರಾಹುಕಾಲವನ್ನು ನೋಡ್ಬೋದು. ಯಮಗಂಡ ಕಾಲ ಈ ದಿನ 9:16 10:51 ಇದನ್ನು ಯಮಗಂಡ ಕಾಲ ಇರುತ್ತೆ. ಇನ್ನು ಗುಳಿಕ ಕಾಲ 12:26 2:01 ಕೂಡ ಇದನ್ನ ಗುಳಿಕ ಕಾಲ ಇರುವಂಥದ್ದು. ಬ್ರಾಹ್ಮಿ ಮುಹೂರ್ತದ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕುಂಠಿತ ಆಗ್ತಾ ಇದ್ರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳು ಅಭ್ಯಾಸಗಳನ್ನು ಮಾಡ್ಕೊಳ್ಬೇಕು ಅಂತ, ಅಥವಾ ಯಾವುದಾದ್ರೂ ಆ ಮಂತ್ರಗಳನ್ನು ಜಪ ಮಾಡ್ಕೊಳ್ಳುವಂಥದ್ದಾಗಲಿ, ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂಥದ್ದು. 4:35 5:21 ಇದನ್ನು ನಾವು ಈ ಬ್ರಹ್ಮ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಬೆಳಗ್ಗೆ 6:06 ಆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:45 ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ನಾವು ನೋಡ್ಬೋದಾಗಿದೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಒಂದು ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಮಾತಾಡಬೇಕಾಗುತ್ತೆ. ನಾವು ತುಂಬ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆನೂ ಕೂಡ ತಿಳ್ಕೊಂಡಿರ್ತೀವಿ. ಇವತ್ತು ಇನ್ನೊಂದು ಮಹತ್ವಪೂರ್ಣ ಮಾಹಿತಿ ಅಂತ ಹೇಳ್ಬೋದು. ಯಾಕಂದರೆ ಕೆಲವರು ಈ ಸೈಟ್ ತೊಗೊಳ್ಲಿಕ್ಕೆ ನೋಡ್ತಾ ಇರ್ತೀರ, ಅಥವಾ ಕೆಲವೊಬ್ಬರು ಈಗ ಏನಾದರೂ ಜಾಗ ಖರೀದಿ ಮಾಡ್ಕೊಂಬಿಟ್ಟಿರ್ತೀರ, ಅಂದರೆ ನಿವೇಶನ ಖರೀದಿ ಅಂತ ಹೇಳ್ತೀವಿ. ಏನಾದರೂ ಜಾಗ ತೊಗೊಂಡ್ಬಿಟ್ಟಿದ್ರೆ ಅದಕ್ಕೇನಾದರೂ ರೋಡ್ ಹಿಟ್, ಏನಾದರೂ ವೀಧಿ ಶೂಲೆ ಅನ್ನುವಂಥದ್ದು ಇದ್ದರೆ ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಈಗ ಮನೆಗೆ ಆಗ್ಬೋದು ಅಥವಾ ನಿವೇಶನಕ್ಕೆ ಬೇರೆ ಬೇರೆ ರೀತಿಯ ಒಂದು ಆಗಮಶಾಸ್ತ್ರ ರೀತಿ ಮತ್ತು ವಾಸ್ತುಶಾಸ್ತ್ರ ರೀತಿಯ ಒಂದು ಪರಿಹಾರಗಳನ್ನು ನಾವು ನೋಡ್ಬೋದು. ಹಾಗಾಗಿ ಅಥವಾ ಖಾಲಿ ಜಾಗ ಇದೆ ಅಂದಾಗ ಆ ಜಾಗಕ್ಕೇ ಏನೆಲ್ಲ ಪರಿಹಾರಗಳನ್ನು, ಅದಕ್ಕೆ ಏನೆಲ್ಲ ಭದ್ರವನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಆ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಯಾಕಂದರೆ ಈ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದು. ಯಾರೋ ಹಣ ಕೊಡ್ತೀನಿ ಅಂತ ಹೇಳಿರ್ತೀರ ಅಥವಾ ಕೊಡದೇ ಇರುವಂಥದ್ದಾಗ್ಬೋದು, ಅಥವಾ ಸಾಲದ ವಿಚಾರವಾಗಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತಾಯಿದೆ ಇವತ್ತು ಅಂತ ಹೇಳ್ತಾ ಇದೆ. ಇನ್ನು ಈ ಸಮಯದಲ್ಲಿ ಯಾರಿಗೂ ಸಾಲವಾಗಿ ಹಣ ನೀಡುವುದು ಮತ್ತು ಹಾಗೂ ತೆಗೆದುಕೊಳ್ಳುವುದು ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ಇದರಿಂದ ಏನಾಗುತ್ತೆ, ಒಂದು ದೀರ್ಘಕಾಲದ ಸಮಸ್ಯೆಗಳು ನಿಮಗೆ ಬರುವಂಥದ್ದು ಆಗ್ತಾ ಇದೆ. ನೋಡಿ, ಇವತ್ತು ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡ್ಕೊಳ್ಳೇಬಾರ್ದು ಮೇಷರಾಶಿಯವರು. ನೋಡಿ, ಏನಾದರೂ ಹಣ ಯಾರಿಗಾದ್ರೂ ಕೊಡೋದಾಗಲಿ ಅಥವಾ ಈಸ್ಕೊಳ್ಳೋದಾಗಲಿ ಇವತ್ತು ಬೇಡ ಅಂತ ಹೇಳ್ತಾ ಇದೆ. ಯಾಕೊಂದು ಸಮಸ್ಯೆಗಳು ಆಗುವುದು, ಅದರಿಂದ ಇವತ್ತು ತಗೊಂಡಿರುವಂಥ ಸಾಲ ತೀರಿಸಲಿಕ್ಕೆ ಆಗದಲ್ಲೇ ಇರಬಹುದು, ಅಥವಾ ದೀರ್ಘಕಾಲದವರೆಗೂ ಕೂಡ ಈ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು ಅಂತ ಹೇಳ್ತಿರೋದ್ರಿಂದ ಇವತ್ತು ಮೇಷರಾಶಿಯವರು ಜಾಗೃತರಾಗಿರಬೇಕು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಹಾಗೂ ಅನುಕೂಲವಾಗಿರುತ್ತೆ ಅಂತ. ಯಾರೆಲ್ಲ ಆ ವೃಷಭ ರಾಶಿಯವರು ಇದ್ದೀರಾ, ಇವತ್ತು ವ್ಯವಹಾರದಲ್ಲಿ ನಿಮಗೆ ಅನುಕೂಲ ಅಂತ. ಯಾಕೆಂದರೆ ಏನಾದರೂ ವ್ಯವಹಾರಗಳನ್ನ ಇಟ್ಕೊಂಡ್ರೆ ಇವತ್ತು ವೃಷಭ ರಾಶಿಯವರು ನೀವು ಮಾಡ್ಕೊಳ್ಬೋದು. ನೀವು ಮಾಡುವ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ಳುವಿರಿ ಅಂತಲೂ ಕೂಡ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಯವರು ಇದ್ದೀರಾ ನೋಡ್ಕೊಳ್ಬೇಕಾಗುತ್ತೆ. ನಿಮಗೆ ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ರು ಕೂಡ ಇವತ್ತು ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದೆ. ಲಾಭವನ್ನು ಪಡೆದುಕೊಳ್ಬೋದು. ಮತ್ತು ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ನಮಗೆ ನಮ್ಮವರುಗಳೇ ಶತ್ರುಗಳು ಇರ್ತಾರೆ. ಹಾಗಾಗಿ ಅಂಥ ಹಿತಶತ್ರುಗಳಿಂದ ದೂರ ಇರೋದಂತ ವೃಷಭ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಸೋಷಿಯಲ್ ಮೀಡಿಯಾ ಅಥವಾ ಮಾರ್ಕೆಟಿಂಗ್ ವ್ಯವಹಾರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲ ಆಗುತ್ತೆ ಅಂತ. ಯಾರೆಲ್ಲ ಮಿಥುನ ರಾಶಿಯವರು ನೋಡ್ಕೊಳ್ಳಿ, ಇವತ್ತು ಈಗಿನ ಕಾಲಘಟ್ಟದಲ್ಲಿ ತುಂಬ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥದ್ದು ಮಾರ್ಕೆಟಿಂಗ್ ವ್ಯವಹಾರಗಳನ್ನು ತುಂಬ ಜನ ಅದ್ರ ಒಲವು ಜಾಸ್ತಿ ಇರುವಂಥದ್ದು ಇರುತ್ತೆ. ಹಾಗಾಗಿ ಅಂಥವ್ರಿಗೆಲ್ಲ ಇವತ್ತು ಒಳ್ಳೆ ದಿನ ಮಿಥುನ ರಾಶಿಯವ್ರಿಗೆ. ಇನ್ನು
ಕಲಾವಿದರಿಗೂ ಕೂಡ ಉತ್ತಮ ವೇದಿಕೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇವತ್ತು ಇರುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿಕೊಂಡಾಗ ಉದ್ಯೋಗದಲ್ಲಿ ಕೆಲ ಸಮಸ್ಯೆಗಳು ಎದುರಾಗಬಹುದು, ಜಾಗೃತರಾಗಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾರೆಲ್ಲ ಈ ಕರ್ಕಾಟಕ ರಾಶಿಯವರು ಇದ್ದೀರ, ನಿಮಗೆ ಕೆಲವೊಂದು ಸಮಸ್ಯೆಗಳು ಎಲ್ಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸಾಮಾನ್ಯವಾಗಿ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಹೀಗಾಗಿ ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ಏನಾಗ್ತಾ ಇದೆ, ಗುರುವಿನ ಒಂದು ದೃಷ್ಟಿ ಕೂಡ ಇರೋದ್ರಿಂದ, ಯಾಕೆಂದರೆ ಗುರುವಿನ ಅನುಗ್ರಹ ಇಲ್ಲ ಕೆಲವೊಂದು ವಿಚಾರದಲ್ಲಿ ಕರ್ಕಾಟಕ ರಾಶಿಯವ್ರಿಗೆ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಉದ್ಯೋಗಕ್ಕೆ ನಿಮಿತ್ತ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇವತ್ತು ಇರುವಂಥದ್ದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥವ್ರು, ಸಮಾಜ ಸೇವೆ ಮಾಡುವಂಥವ್ರಿಗೆ ಇವತ್ತು ಒಂದು ಯಶಸ್ಸು. ಮತ್ತು ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಕೂಡ ಸೂಕ್ತ ಕರ್ಕಾಟಕ ರಾಶಿಯವ್ರಿಗೆ. ಇನ್ನು ಸಿಂಹರಾಶಿಯವ್ರಿಗೆ ನೋಡೋಣ. ಇದನ್ನು ಯಾವುದೇ ಕೆಲಸ ಕಾರ್ಯಗಳು ಇಂದು ನಿಮ್ಮ ಪರವಾಗಿ ನಡೆಯೋದಿಲ್ಲ ಅಂತ ಹೇಳ್ತಿದೆ. ಯಾರೆಲ್ಲ ಆ ಸಿಂಹರಾಶಿಯವರು ಇದರ ನೋಡ್ಕೊಳ್ಳಿ, ಇವತ್ತು ಸ್ವಲ್ಪ ನಿಮಗೂ ಸ್ವಲ್ಪ ಕಷ್ಟದ ದಿನ ಅಂತ ಅಂದ್ಕೊಳ್ಬೋದು. ಏನೋ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಇವತ್ತು ಆಗೋದಿಲ್ಲ. ಮತ್ತು ನೀವು ಮಾಡುವ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಯಾವುದೇ ಕೆಲಸ ಆದರೂ ಕೂಡ ಸ್ವಲ್ಪ ಜಾಗೃತರಿಂದ ಗಮನ ಕೊಟ್ಟು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ಕೊಳ್ಳಿ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಅನುಕೂಲ ಕಂಡು ಬರುವಂಥದ್ದು. ಯಾರೆಲ್ಲ ಸಿಂಹರಾಶಿಯವರು ಇದರ ನೋಡ್ಕೊಳ್ಳಿ, ನಿಮಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವಿಚಾರ ಹೇಳ್ತಾ ಇದೆ. ಅದರಲ್ಲಿ ಮುಂದುವರಿಲಿಕ್ಕೆ ಒಂದು ಅಭಿವೃದ್ಧಿ ಕೂಡ ಇವತ್ತು ಆಗುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿಕೊಂಡಾಗ ಇದನ್ನು ಮಾಡುವ ಪ್ರತಿಯೊಂದು ಕಾರ್ಯಗಳು ಅತ್ಯುತ್ತಮ ಲಾಭವನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗಿರುವಂಥ ದಿನ. ಏನು ಕೆಲಸ ಅಂದುಕೊಂಡ್ರೂ ಕೂಡ ಯಶಸ್ವಿ ಆಗ್ತೀರಾ ಇವತ್ತು. ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀವು ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ತುಂಬ ಜನ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ, ಅಂಥವ್ರಿಗೆ ಒಳ್ಳೆಯದಾಗೇ ಆಗುತ್ತೆ. ಇದ್ರ ಜೊತೆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಆದರೆ ನೋಡಿ, ಏನೋ ಆಗ್ತಾ ಇದೆ, ಕೆಲಸ ತುಂಬ ಚೆನ್ನಾಗಿದೆ, ಅಭಿವೃದ್ಧಿ ಆಗ್ತಾ ಇದ್ದೀನಿ ಅಂತೇಳಿ ನಿರ್ಲಕ್ಷ್ಯವನ್ನು ಮಾಡಬಾರ್ದು. ಇವತ್ತು ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಕನ್ಯಾ ರಾಶಿಯವ್ರು ಮಾಡ್ಕೊಳ್ಳಿ. ತುಲಾ ರಾಶಿಯವ್ರಿಗೆ ನೋಡಿದಾಗ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ತರುತ್ತು ಅಂತ ಹೇಳ್ತಾ ಇದೆ ನೋಡಿ. ಒಳ್ಳೆ ವಿಚಾರ. ತುಲಾ ರಾಶಿಯವ್ರಿಗೆ ಯಾರೆಲ್ಲ ನಿರುದ್ಯೋಗಸ್ಥರಿದ್ದೀರಾ, ಉದ್ಯೋಗಕ್ಕೆ ಅವಕಾಶಗಳು ಇವತ್ತು ನಿಮಗೆ ಬರುವಂಥದ್ದು. ಸುಮ್ಮನೆ ಮನೇಲಿದ್ದರೆ ಆಗೋದಿಲ್ಲ ನೋಡಿ. ಯಾರೋ ತುಂಬ ಕೆಲಸ ಮಾಡುವಂತಹ ನಿಮಗೆ ಅರ್ಹತೆ ಇದ್ದರೂ ಕೂಡ ಎಷ್ಟೋ ಜನ ಒಂದು ಮನೆಯಲ್ಲಿರುವಂಥದ್ದು ಇರುತ್ತೆ. ಅವರು ಇವತ್ತು ಸ್ವಲ್ಪ ಒಂದು ಬೆಳವಣಿಗೆ ಮಾಡ್ಕೊಳ್ಳುವಂಥದ್ದು, ಕೆಲಸದ ಬಗ್ಗೆ ಯಾವ ಕೆಲಸ ಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ನಿಮಗೆ ಅನುಕೂಲ. ಮತ್ತು ಜೊತೆಗೆ ಕೆಲಸದ ವಾತಾವರಣ ಹೆಚ್ಚು ಪ್ರಯಾಣ ಮಾಡಬೇಕಂದ್ರೆ ಅಂತ ಹೇಳ್ತಾ ಇದ್ದೆ ನೋಡಿ. ಕೆಲಸದ ಜೊತೆಯಲ್ಲಿ ಒಂದು ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ನಿಮಗೆ ಇರುವಂಥದ್ದು. ವಾಹನ ಓಡಿಸುವಾಗ ಜಾಗೃತ ಇರಬೇಕು ನೋಡಿ. ಈಗ ಇವತ್ತು ಅವಕಾಶಗಳು ಬರ್ತಾರೆ, ಎಲ್ಲೋ ಹೊರಗಡೆ ಹೋಗಬೇಕು, ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಇವತ್ತು ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ, ಆ ಕೆಲಸದ ನಿಮಿತ್ತ ಹೊರಗಡೆ ಹೋಗುವಂಥ ಅವಕಾಶಗಳು ಬರುತ್ತೆ. ಅದರ ಜಾಗೃತರಾಗಿ ಇವತ್ತು ವಾಹನ ಚಲಾವಣೆಯನ್ನು ಮಾಡಬೇಕಾಗಿರುವಂಥದ್ದು ತುಲಾರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ನೋಡಿದಾಗ ನಿಮ್ಮ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದೀರಾ, ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಇವತ್ತು ಪೂರ್ಣಗೊಳ್ಳುತ್ತೆ. ನಿಮಗೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಂತಹ ಅವಕಾಶಗಳು ಕೂಡ ಇವತ್ತಂತೂ ನೋಡಿ. ಸಾಲ ಬಾಧೆಯಿಂದ ಮುಕ್ತಿ ಸಿಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಅವಕಾಶಗಳಿದ್ದರೆ, ಹಣ ಏನಾದರೂ ಇದ್ದರೆ, ಯಾರ ಹತ್ರನಾದರೂ ಹಣ ಇಸ್ಕೊಂಡಿದ್ರೆ ಮೊದಲು ಆ ಕೆಲಸ ಮಾಡಿ ನೀವು ತೀರಿಸುವಂತಹ ಅವಕಾಶಗಳನ್ನು ಮಾಡ್ಕೊಳ್ಬೇಕು. ನಿಮ್ಮದೇ ಜೀವನ ನಡೆಸಲು ಸಾಧ್ಯವಾಗುವುದು ಇದರಿಂದ ನೋಡಿ. ಒಳ್ಳೆಯದಲ್ವಾ? ಯಾಕೆಂದರೆ ಸಾಲ ಇತ್ತು ಅಂತಂದರೆ ನಮ್ಮ ಚಿಂತನೆ ಎಲ್ಲ ಬರೀ ಆ ಕಡೆನೇ ಇದ್ಬಿಡುತ್ತೆ. ಎಷ್ಟೇ ದುಡಿದ್ರೂ ಕೂಡ ಬರೀ ಈಗ ಸಾಲದ ಕಡೆನೇ ಹೋಗ್ತಾ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಿ. ನಿಮಗೆ ಒಳ್ಳೆ ಮಾರ್ಗ ಕೂಡ ಇವತ್ತು ಗೋಚರ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ಇರುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ಚೆನ್ನಾಗಿದೆ ಧನುಸು ರಾಶಿಯವರೆಗೂ ಕೂಡ. ಯಾವಾಗ ನಮ್ಮ ಜೊತೆಲಿರುವಂಥ ಕೆಲಸಗಾರರು ನಮಗೆ ಅನುಕೂಲವನ್ನು ಮಾಡ್ತಾರೆ, ಅದು ಒಳ್ಳೆ ದಿನನೇ ಯಾವತ್ತು ನಿಮಗೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವುದು, ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಕೂಡ ಸೂಕ್ತ ನಿಮಗೆ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಇಂದು ನೀವು ವಿದೇಶ ಪ್ರಯಾಣ ಅವಕಾಶ ಪಡೆಯುವಿರಿ ಅಂತ ಹೇಳ್ತಾರೆ. ಎಲ್ಲ ಮಕರ ರಾಶಿಯವರು ಇದ್ದೀರಾ, ನೋಡ್ಕೊಳ್ಳಿ. ನಿಮಗೆ ಇವತ್ತು ಒಂದು ವಿದೇಶಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ಅಂತ ಹೇಳ್ತಾ ಇದೆ, ಒಂದು ಅವಕಾಶಗಳು ಸಿಗುವಂಥದ್ದಾಗ್ತಾ ಇದೆ. ಅಲ್ಲದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಶುಭ ಮುನ್ಸೂಚನೆಗಳು ನೋಡಿ. ಮಕರ ರಾಶಿಯವರು ಯಾರೆಲ್ಲ ಈ ಗೌರ್ನಮೆಂಟ್ ವಿಚಾರವಾಗಿ ನೋಡ್ತಾ ಇದ್ದೀರಾ, ಸರ್ಕಾರಿ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಕೆಲವೊಂದು ಒಳ್ಳೆಯ ಸೂಚನೆಗಳು ಕೂಡ, ಈ ಶುಭ ಸೂಚನೆಗಳು ಇರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಉದ್ಯೋಗ ನಿರೀಕ್ಷೆಯಲ್ಲಿ ಇರುವವರಿಗೆ ಶ್ರಮದಿಂದ ಮಾತ್ರ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಅಂತ. ಯಾರೆಲ್ಲ ಕುಂಭರಾಶಿಯವರು ಇದ್ದಾರೆ ನೋಡಿ, ಯಾರೆಲ್ಲ ಯಾವುದೋ ಕೆಲಸ ಮಾಡಬೇಕು ಅಥವಾ ಏನೋ ಬದಲಾವಣೆ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಶ್ರಮ ವಹಿಸಬೇಕು ಅಂತ ಹೇಳ್ತಂದರೆ ಅದರ ಕಡೆ ನೀವು ಚಿಂತನೆ ಮಾಡಬೇಕು. ಚಿಂತೆ ಮಾಡಿದ್ರೇ ನಿಮಗೆ ಅದು ಅವಕಾಶ ಸಿಗುವಂಥದ್ದಾಗುತ್ತೆ. ಆಟೋ ಚಾಲಕರು ಹಾಗೂ ವ್ಯಾಪಾರಿಗಳಿಗೆ ಶುಭ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಯವರು ಕೆಲವೊಬ್ಬರು ವಾಹನ ಚಲಾವಣೆ ಅಥವಾ ಆಟೋ ಚಲಾವಣೆ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆಯದಾಗ್ತಾ ಇದೆ. ಮತ್ತು ವ್ಯಾಪಾರಿಗಳು ಕೂಡ ಶುಭ ಇರುವಂಥದ್ದು. ಚಿಂತನೆ ಮಾಡ್ಕೊಳ್ತಾ ಕೆಲಸ ಕಾರ್ಯಗಳ ಬಗ್ಗೆ ಅದ್ರ ಬಗ್ಗೆ ಯಾಕೆಂದರೆ ಒಳ್ಳೆಯ ಒಂದು ಭಾವನೆ ನಮ್ಮಲ್ಲಿರಬೇಕು. ಇವತ್ತು ಚೆನ್ನಾಗಾಗುತ್ತೆ, ನನಗೆ ವ್ಯಾಪಾರ ಚೆನ್ನಾಗಾಗುತ್ತೆ, ವ್ಯವಹಾರ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ನೀವು ಪ್ರಾರಂಭ ಮಾಡಿದ್ರೆ ನಿಮಗೆ ಒಳ್ಳೆಯದೇ ಆಗುತ್ತೆ ಇವತ್ತು ಕುಂಭರಾಶಿಯವ್ರಿಗೆ.
ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಯಶಸ್ಸನ್ನು ಕಾಣುವಿರಿ ಅಂತ. ಯಾರೆಲ್ಲ ಮೀನರಾಶಿಯವರು ಇದ್ದೀರಾ, ಇವು ನಿಮಗೂ ಕೂಡ ಒಳ್ಳೆಯದಿರುವಂಥದ್ದು. ಏಕೆಂದರೆ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಇವತ್ತು ಯಶಸ್ಸು ಆಗುತ್ತೆ. ಹಿಂದೆ ಮಾಡಿದ ಪ್ರಯತ್ನಗಳ ಫಲವನ್ನು ನೀವು ಪಡ್ಕೊಳ್ತೀರಾ ಅಂತ. ನೋಡಿ, ಹಿಂದೆ ಯಾವುದೋ ಒಳ್ಳೆ ಕೆಲಸಗಳನ್ನು ಮಾಡಿರ್ತೀರಾ, ಕೆಲವೊಂದು ಕಷ್ಟಪಟ್ಟಿರ್ತೀರ, ಅದು ಇವತ್ತು ಫಲ ಸಿಕ್ಕಿರೋದಿಲ್ಲ, ಆದರೆ ಇವತ್ತು ಸಿಗುವಂಥದ್ದು ನಿಮಗೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಉತ್ತಮವಾಗಿರುವಂಥದ್ದು. ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಇವತ್ತು ವ್ಯವಹಾರಗಳೇನಾದರೂ ಇದ್ದರೂ ಇವತ್ತು ಮೀನರಾಶಿಯವರು ಮಾಡ್ಕೊಳ್ಳಿ.